ಪೈಪ್ಗಳು ಮತ್ತು ವಾಲ್ವ್ಗಳನ್ನು ಹೊಂದಿಸಿ ಮತ್ತು ಜೋಡಿಸಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪೈಪ್ಗಳನ್ನು ಮತ್ತು ವಾಲ್ವ್ಗಳನ್ನು ಫಿಟ್ ಮತ್ತು ಅಸೆಂಬಲ್ಗಾಗಿ ಮತ್ತು ಲೀಕೇಜ್ ಕಾರ್ಯಶೀಲಕ್ಕಾಗಿ ಮತ್ತು ವಾಲ್ವ್ ಟೆಸ್ಟ್ ಮಾಡಲು ಫಿಟ್ಟರ್ ಪ್ರಾಕ್ಟಿಕಲ್ ಸೆಷನ್ಗಳನ್ನು ನೋಡುತ್ತಿದ್ದೇವೆ. ಉದ್ದೇಶಗಳು: ಜಿಐ ಪೈಪ್ನೊಂದಿಗೆ ಎಲ್ಬೋವನ್ನು ಹೊಂದಿಸುವುದು ಹೇಗೆ? ಜಿಐ ಪೈಪ್ ಜೊತೆಗೆ ಯೂನಿಯನ್ಗಳನ್ನು ಫಿಟ್ ಮಾಡುವುದು. ಜಿಐ ಪೈಪ್ ಜೊತೆಗೆ ವಾಲ್ವ್ಗಳನ್ನು ಫಿಟ್ ಮಾಡುವುದು. ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಗಳೊಂದಿಗೆ ಪೈಪ್ ಅನ್ನು ಅಸೆಂಬಲ್ ಮಾಡುವುದು. ಅಗತ್ಯವಿರುವ ಟೂಲ್ಗಳು ಮತ್ತು ಸಲಕರಣೆಗಳು. ಫಿಟ್ಟರ್ ವಿಭಾಗದಲ್ಲಿ ಬಳಸಿದ ಟೂಲ್ಗಳು ಮತ್ತು ಸಲಕರಣೆಗಳನ್ನು ಗುರುತಿಸಿ. ಟೂಲ್ಗಳ ಹೆಸರುಗಳನ್ನು ಮತ್ತು ಪ್ರತಿ ಟೂಲ್ನ ಮಾಡಬೇಕಾದ್ದು ಮತ್ತು ಮಾಡಬಾರದ್ದನ್ನು ದಾಖಲಿಸಿ. ಫಿಟ್ಟರ್ಗಳು ಉದ್ಯೋಗದಲ್ಲಿರುವ ಕೈಗಾರಿಕೆಗಳ ಹೆಸರನ್ನು ದಾಖಲಿಸಿ. ಕಾಟನ್ ಥ್ರೆಡ್, ಪೈಪ್ ವೈಸ್, ಸೀಲಿಂಗ್ ಕಾಂಪೌಂಡ್, ಇಂಟರ್ನಲ್ ಥ್ರೆಡ್ ಡೈ, ಪೈಪ್ ರೆಂಚ್. ಫಿಟ್ಟಿಂಗ್ನಲ್ಲಿ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಸುರಕ್ಷತೆಯೊಂದಿಗೆ ಪ್ರದರ್ಶನ ಚಟುವಟಿಕೆಗಳ ಶಾಪ್ ಚರ್ಚೆ. ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಬಳಸಲು ತರಬೇತಿ ನೀಡುವ ಮೂಲಕ ಸುರಕ್ಷತಾ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು. ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಗುರುತಿಸುವುದು. ವಿವಿಧ ರೀತಿಯ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಅರ್ಥೈಸಿಕೊಳ್ಳುವುದು. ಕಣ್ಣಿನ ರಕ್ಷಣೆ. ಸುರಕ್ಷತಾ ಗ್ಲಾಸಸ್. ಪಾದದ ರಕ್ಷಣೆ. ಸುರಕ್ಷತಾ ಶೂಗಳು. ಧೂಳು ಮತ್ತು ಹೊಗೆ ರೆಸ್ಪಿರೇಟರ್ಗಳು. ಕೈ ರಕ್ಷಣೆ. ಕೈಗವಸುಗಳು. ತಲೆ ರಕ್ಷಣೆ ಹೆಲ್ಮೆಟ್. ಶ್ರವಣ ರಕ್ಷಣೆ ಇಯರ್ಪ್ಲಗ್ಗಳು. ಉಡುಪು ಸುರಕ್ಷತಾ ಜಾಕೆಟ್. ಪೈಪ್ಗಳು ಮತ್ತು ವಾಲ್ವ್ಗಳನ್ನು ಹೊಂದಿಸಿ ಮತ್ತು ಜೋಡಿಸಿ. ನಾಲ್ಕುವೇ ಕ್ರಾಸ್ನೊಂದಿಗೆ ಪೈಪ್ ಸಂಖ್ಯೆ 2 ಅನ್ನು ಸೇರಿಸಿ. ಪೈಪ್ ಸಂಖ್ಯೆ 3 ಅನ್ನು ಕ್ರಾಸ್ನೊಂದಿಗೆ ಫಿಟ್ ಮಾಡಿ. ಮೂರರ ಇನ್ನೊಂದು ತುದಿಗೆ ಪ್ಲೈನ್ ಕಪ್ಲಿಂಗ್ ಅನ್ನು ಸೇರಿಸಿ. ಜಿಐ ಬೆಂಡ್ ಅನ್ನು ಪ್ಲೈನ್ ಕಪ್ಲಿಂಗ್ಗೆ ಅಸೆಂಬಲ್ ಮಾಡಿ. ರಿಬ್ ಕಪ್ಲಿಂಗ್ ಅನ್ನು ಐ ಬೆಂಡ್ನ ಇನ್ನೊಂದು ತುದಿಗೆ ಫಿಟ್ ಮಾಡಿ. ರಿಬ್ ಕಪ್ಲಿಂಗ್ಗೆ ಪೈಪ್ ಸಂಖ್ಯೆ 4 ಅನ್ನು ಜಾಯಿನ್ ಮಾಡಿ. ಪೈಪ್ ಸಂಖ್ಯೆ 4 ರೊಂದಿಗೆ ಟಿಜ್ ಅನ್ನು ಫಿಟ್ ಮಾಡಿ. ಪೈಪ್ ಸಂಖ್ಯೆ 5 ಅನ್ನು ಟೈಲ್ನ ವಿರುದ್ಧ ತುದಿಗೆ ಜಾಯಿನ್ ಮಾಡಿ. ಪೈಪ್ ಸಂಖ್ಯೆ 5 ರೊಂದಿಗೆ ಎಲ್ಬೋ ಅನ್ನು ಅಸೆಂಬಲ್ ಮಾಡಿ. ಎಲ್ಬೋದ ಇನ್ನೊಂದು ತುದಿಯೊಂದಿಗೆ ಪೈಪ್ ಸಂಖ್ಯೆ 6 ಅನ್ನು ಫಿಟ್ ಮಾಡಿ. ಪೈಪ್ ಸಂಖ್ಯೆ 6 ರೊಂದಿಗೆ ಅನ್ನು ಜಾಯಿನ್ ಮಾಡಿ. ಟಿನ ವಿರುದ್ಧ ತುದಿಯೊಂದಿಗೆ ಪೈಪ್ ಸಂಖ್ಯೆ 1 ಅನ್ನು ಫಿಟ್ ಮಾಡಿ. ಯೂನಿಯನ್ನೊಂದಿಗೆ ಪೈಪ್ ಸಂಖ್ಯೆಗಳು 1 ಮತ್ತು 2 ಅನ್ನು ಜಾಯಿನ್ ಮಾಡಿ. 150 ಮಿಲಿಮೀಟರ್ ಬ್ಯಾರೆಲ್ ನಿಪ್ಪಲ್ ಅನ್ನು ಕ್ರಾಸ್ನ ಎಡಭಾಗಕ್ಕೆ ಫಿಟ್ ಮಾಡಿ ಮತ್ತು ಅದಕ್ಕೆ ಕ್ಯಾಪ್ ಹಾಕಿ. ಮತ್ತೊಂದು 100 ಮಿಲಿಮೀಟರ್ ಬ್ಯಾರೆಲ್ ನಿಪ್ಪಲ್ ಅನ್ನು ಕ್ರಾಸ್ನ ಬಲಭಾಗಕ್ಕೆ ಹಾಕಿ. ಬ್ಯಾರೆಲ್ ನಿಪ್ಪಲ್ಗೆ ರೆಡ್ಯೂಸರ್ ಅನ್ನು ಸೇರಿಸಿ. ಬಿಬ್ಬೆಕಾಕ್ ಅನ್ನು ರೆಡ್ಯೂಸರ್ನ ಇನ್ನೊಂದು ತುದಿಗೆ ಅಸೆಂಬಲ್ ಮಾಡಿ. 100 ಮಿಲಿಮೀಟರ್ ಬ್ಯಾರೆಲ್ ನಿಪ್ಪಲ್ ಅನ್ನು ಕೆಳಭಾಗದ ಗೆ ಫಿಟ್ ಮಾಡಿ. ಗ್ಲೋಬ್ ವಾಲ್ವ್ ಅನ್ನು ನಿಪ್ಪಲ್ಗೆ ಅಸೆಂಬಲ್ ಮಾಡಿ. ಹೆಕ್ಸಗೋನಲ್ ವಾಲ್ವ್ ಅನ್ನು 0 ಅನ್ನು ಎಡಭಾಗದ ಗೆ ಇರಿಸಿ. ಗೇಟ್ ವಾಲ್ವ್ ಅನ್ನು ನಿಪ್ಪಲ್ಗೆ ಅಸೆಂಬಲ್ ಮಾಡಿ. ಪೈಪ್ಗಳು ಮತ್ತು ವಾಲ್ವ್ಗಳನ್ನು ಹೊಂದಿಸಿ ಮತ್ತು ಜೋಡಿಸಿ. ಪೈಪ್ ವೈಸ್ನಲ್ಲಿ ಪೈಪ್ ಸಂಖ್ಯೆ 2 ಅನ್ನು ಅಳವಡಿಸಿ. ಪೈಪ್ನ ಬಾಹ್ಯ ಥ್ರೆಡ್ಗಳ ಮೇಲೆ ಹೆಂಪ್ ಪ್ಯಾಕಿಂಗ್ ಕಾಟನ್ ಥ್ರೆಡ್ ಮೆಟೀರಿಯಲ್ ಅನ್ನು ವೈಂಡ್ ಮಾಡಿ.
ಪೈಪ್ ಥ್ರೆಡ್ಗಳ ಮೇಲೆ ಸೀಲಿಂಗ್ ಕಾಂಪೌಂಡ್ ಅನ್ನು ಲೇಪಿಸಿ. ಪೈಪ್ ಸಂಖ್ಯೆ 2ಗೆ 4ನೇ ಕ್ರಾಸ್ ಅನ್ನು ಫಿಟ್ ಮಾಡಿ ಮತ್ತು ಪೈಪ್ ರೆಂಚ್ ಬಳಸಿ ಅದನ್ನು ಬಿಗಿಗೊಳಿಸಿ. ಪೈಪ್ ಸಂಖ್ಯೆ 3ರ ಇನ್ನೊಂದು ತುದಿಗೆ ಪ್ಲೈನ್ ಕಪ್ಲಿಂಗ್ ಅನ್ನು ಜಾಯಿನ್ ಮಾಡಿ. ಪ್ಲೈನ್ ಕಪ್ಲಿಂಗ್ಗೆ GI ಬೆಂಡ್ ಅನ್ನು ಫಿಟ್ ಮಾಡಿ. GI ಬೆಂಡ್ನ ಇನ್ನೊಂದು ತುದಿಗೆ ರಿಬ್ ಕಪ್ಲಿಂಗ್ ಅನ್ನು ಅಸೆಂಬಲ್ ಮಾಡಿ. ಪೈಪ್ ಸಂಖ್ಯೆ 4 ಅನ್ನು ನಿಬ್ ಕಪ್ಲಿಂಗ್ಗೆ ಕನೆಕ್ಟ್ ಮಾಡಿ. ಪೈಪ್ ಸಂಖ್ಯೆ 4ರೊಂದಿಗೆ ಅನ್ನು ಫಿಟ್ ಮಾಡಿ. ಪೈಪ್ ಸಂಖ್ಯೆ 5 ಅನ್ನು ಟೀಲ್ನ ವಿರುದ್ಧ ತುದಿಗೆ ಕನೆಕ್ಟ್ ಮಾಡಿ. ಪೈಪ್ ಸಂಖ್ಯೆ 5ರೊಂದಿಗೆ ಎಲ್ಬೋವನ್ನು ಅಸೆಂಬಲ್ ಮಾಡಿ. ಎಲ್ಬೋದ ಇನ್ನೊಂದು ತುದಿಯೊಂದಿಗೆ ಪೈಪ್ ಸಂಖ್ಯೆ 6 ಅನ್ನು ಫಿಟ್ ಮಾಡಿ. ಪೈಪ್ ಸಂಖ್ಯೆ 6ರೊಂದಿಗೆ ಅನ್ನು ಕನೆಕ್ಟ್ ಮಾಡಿ. ಟಿನ ವಿರುದ್ಧ ತುದಿಯೊಂದಿಗೆ ಪೈಪ್ ಸಂಖ್ಯೆ 1 ಅನ್ನು ಫಿಟ್ ಮಾಡಿ. ಯೂನಿಯನ್ನೊಂದಿಗೆ ಪೈಪ್ ಸಂಖ್ಯೆಗಳು 1 ಮತ್ತು 2 ಅನ್ನು ಹೊಂದಿಸಿ. ಒಂದು ಪೈಪ್ ರೆಂಚ್ನಲ್ಲಿ ಯೂನಿಯನ್ನ ಒಂದು ಬದಿಯನ್ನು ಮತ್ತು ಇನ್ನೊಂದರಲ್ಲಿ ಯೂನಿಯನ್ ರಿಂಗ್ ಅನ್ನು ಅಳವಡಿಸಿ. ಎರಡು ಪೈಪ್ ರೆಂಚ್ಗಳನ್ನು ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಟರ್ನ್ ಮಾಡಿ ಮತ್ತು ಅಸೆಂಬಲ್ ಮಾಡಿ. ಕ್ರಾಸ್ನ ಎಡಭಾಗಕ್ಕೆ 150 ಮಿಲಿಮೀಟರ್ ಬ್ಯಾರೆಲ್ ನಿಪ್ಪಲ್ ಅನ್ನು ಫಿಟ್ ಮಾಡಿ. ಬ್ಯಾರೆಲ್ ನಿಪ್ಪಲ್ಗೆ ರೆಡ್ಯೂಸರ್ ಅನ್ನು ಕನೆಕ್ಟ್ ಮಾಡಿ. ಮತ್ತೊಂದು 150 ಮಿಲಿಮೀಟರ್ ಬ್ಯಾರೆಲ್ ನಿಪ್ಪಲ್ ಅನ್ನು ಕ್ರಾಸ್ನ ಬಲಭಾಗಕ್ಕೆ ಜಾಯಿನ್ ಮಾಡಿ. ರೆಡ್ಯೂಸರ್ನ ಇನ್ನೊಂದು ತುದಿಗೆ ಬಿಬ್ಬೆಕಾಕ್ ಅನ್ನು ಅಸೆಂಬಲ್ ಮಾಡಿ. ಜಿಎ ಪೈಪ್ನೊಂದಿಗೆ ಎಲ್ಬೋವನ್ನು ಹೊಂದಿಸುವುದು. ಜಿಎ ಪೈಪ್ ಜೋಡಿಗೆ ಯೂನಿಯನ್ ಫಿಟ್ ಮಾಡಲು, ಜಿಎ ಪೈಪ್ಗಳನ್ನು ಯೂನಿಯನ್ ಫಿಟ್ ಮಾಡಲು, ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಗಳನ್ನು ಹೊಂದಿದ ಫೈಲ್ ಅನ್ನು ಅಸೆಂಬಲ್ ಮಾಡಲು. ಈಗ ಯಾಂತ್ರಿಕ ಪ್ರಕ್ರಿಯೆ ಬಗ್ಗೆ ನೀವು ಮತದಾರ ತಿಳುವಳಿಕೆ ಎಂದು ತಿಳಿಸಿರಿ.